ಮಳವಳ್ಳಿ ವರದಿ. ಹಾನೂರು ತಾಲೂಕಿನ ಕೆರೆಕಟ್ಟೆಗಳಿಗೆ ಹಾಗೂ ಉಡುತೊರೆ ಹಳ್ಳ ಜಲಾಶಯಕ್ಕೆ ಕಾವೇರಿ ನದಿಯಿಂದ ನೀರು ಹರಿಸಲು ಈಗಾಗಲೇ 490 ಕೋಟಿ ಡಿಪಿಆರ್ ಸಿದ್ಧಪಡಿಸಲಾಗಿದ್ದು, ಡಿಪಿಆರ್ ಪ್ರಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿ ಹಣ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಮಳವಳ್ಳಿ ತಾಲೂಕು ಅಧ್ಯಕ್ಷ ಶಿವರುದ್ರ ಒತ್ತಾಯಿಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಹಾನೂರಿನ ಅಜ್ಜಿಪುರ ಸರ್ಕಲ್ನಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಹಮ್ಮಿಕೊಂಡಿರುವ ಪಾದಯಾತ್ರೆಯು ಮಳವಳ್ಳಿಗೆ ಆಗಮಿಸಿದ ಸಂದರ್ಭದಲ್ಲಿ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನಾಕಾರರನ್ನು ಸ್ವಾಗತಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದನ್ನು ಬಿಟ್ಟು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಚಾಮರಾಜನಗರ ಜಿಲ್ಲೆಯ ಗೋಪಿನಾಥ್ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯದಲ್ಲಿ ವಾಸ ಮಾಡುವ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು. ಹಾನೂರು ತಾಲೂಕಿನ ಉಡುತೊರೆ ಹಳ್ಳಿ ಜಲಾಶಯಕ್ಕೆ ಕಾವೇರಿ ನದಿಯಿಂದ ಏತ ನೀರಾವರಿ ಮೂಲಕ 1.31 ಟಿಎಂಸಿ ನೀರು ಒದಗಿಸಲು 2020-21 ಸಾಲಿನಲ್ಲಿ ಡಿಆರ್ಪಿಗೆ ಅನುಮತಿ ದೊರಕಿದ್ದು, ಕಾಮಗಾರಿಗೆ ಅನುಮೋದನೆ ದೊರಕಿಲ್ಲ. ಪ್ರಸ್ತುತ ಬಜೆಟ್ನಲ್ಲಿ ಹಣಕಾಸು ಒದಗಿಸಬೇಕೆಂದರು. ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಘು ಮಾತನಾಡಿ, ಗೋಪಿನತ್ತಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಣ್ಯ ಗ್ರಾಮಗಳಾದ ಆಲಂಬಾಡಿ, ಜಂಬೂಪಟ್ಟಿ, ಪಾಮಾರಿಕೋಟೆ, ಪುದುಕಾಡು, ಅವಂಕಪಟ್ಟಿ, ಪುಂಗತ್ತೂರು, ತೆಂಗಾಯಿಕೊಬ್ಬು ಗ್ರಾಮಗಳ ಪಾರಂಪರಿಕ ಅರಣ್ಯವಾಸಿಗಳಿಗೆ ವಿದ್ಯುತ್, ಕುಡಿಯುವ ನೀರು, ಸುಸಜ್ಜಿತ ರಸ್ತೆ ಹಾಗೂ ಹಕ್ಕುಪತ್ರಗಳನ್ನು ಇಲ್ಲಿಯವರೆಗೂ ನೀಡಿಲ್ಲ. ರಾಜ್ಯ ಸರ್ಕಾರ ಗಮನ ಹರಿಸಿ ಮೂಲಭೂತ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ಹಾನೂರಿನ ಜಿಲ್ಲಾ ಉಪಾಧ್ಯಕ್ಷ ಗೌಡೇಗೌಡ, ಹಾನೂರು ತಾಲೂಕು ಅಧ್ಯಕ್ಷ ಅನ್ಸಾದ್ ಖಾನ್, ಉಪಾಧ್ಯಕ್ಷ ಪಳನಿಸ್ವಾಮಿ, ಕಾರ್ಯಾಧ್ಯಕ್ಷೆ ಪ್ರಭಾಮಣಿ, ಮುಖಂಡರಾದ ಕೃಷ್ಣಪ್ಪ, ನಟರಾಜು, ದೇವರಾಜು, ಧ್ವಸ್ವರಾಜು, ಬೀರಪ್ಪ, ವೆಂಕಟಾಚಲ, ರತ್ನವೇಲು ಸೇರಿದಂತೆ ಇತರರು ಇದ್ದರು. ಊಟ ಮಾಡಲ್ಲ ಹನೂರು ಭಾಗದ ನಮ್ಮ ರೈತ ಸಂಘದವರು ನೀರಿಗೋಸ್ಕರ ಬೆಂಗಳೂರು ಚಲೋ ಹೊರಟಿದ್ದಾರೆ. ಆ ಬೆಂಗಳೂರು ಚಲೋನಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರು ನೀರಿಗೋಸ್ಕರ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಏನಾದರೂ ಗಮನ ಇದ್ದರೆ ಅವ್ರನ್ನ ಬೇಡಿಕೆ ಈಡೇರಿಸಿ ಈ ಕೂಡಲೇ ಅವ್ರನ್ನ ನೀರಿಗೋಸ್ಕರ ಏನು ಚಳವಳಿ ಮಾಡ್ತಾವ್ರೆ ಅದನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇವತ್ತು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಿಂದ ಬಂದು ನಿಮ್ಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆನ ಎಚ್ಚರಿಕೆ ಮೂಲಕ, ಅದು ಈ ಚಳವಳಿ ಮೂಲಕ ನಿಮ್ಗೆ ಎಚ್ಚರಿಸಬೇಕಾಗತ್ತೆ. ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಲ್ತಾಯಿ ಧೋರಣೆನ ತೋರ್ತಾ ಇದೆ. ಆ ಮಲ್ತಾಯಿ ಧೋರಣೆನ ನಮ್ಮ ರೈತರ ಬಾಂಧವರ ಹತ್ರ ತೋರೋದು ಬೇಡ. ನೀವು ತೋರುವಂತ ಮಲ್ತಾಯಿ ಧೋರಣೆ ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ನಮ್ಮ ರೈತರಿಗೆ ಆಗ್ತಾ ಇರ್ತಂತ ಅನಾನುಕೂಲನ ಬಹಳ ಎಚ್ಚರಿಕೆಯಿಂದ ಬಗೆಹರಿಸಬೇಕು ಅಂತೇಳಿ ಮಳವಳ್ಳಿ ತಾಲೂಕು ಘಟಕದಿಂದ ನೇರ ಎಚ್ಚರಿಕೆನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಈ ಮೂಲಕ ನಾನು ಬೇಡಿಕೆ ಇರ್ತಕ್ಕಂಥದ್ದು 108 ಇದೆ ಸರ್. ನಮ್ಮಲ್ಲಿ 108 ಬೇಡಿಕೆ ಇದೆ. ಪ್ರಮುಖವಾಗಿರುವಂಥದ್ದು ಮೂಲಭೂತ ಸೌಕರ್ಯ. ಮೂಲಭೂತ ಸೌಕರ್ಯನೇ ಇಲ್ಲ ಅಂದ್ಮೇಲೆ ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಏನು ಬೆಲೆ ಇದೆ? ನಾವು ಬದುಕೋದು ಬೇಡ, ನಾವು ಜೀವನ ಮಾಡೋದು ಬೇಡವಾ? ಪವರ್ ಶೇರಿಂಗ್ಗೋಸ್ಕರ ನೀವು ಗುದ್ದಾಡೋದು ಬೇಡ ಸ್ವಾಮಿ. ಅಲ್ಲೇ ನಮ್ಮ ಕಷ್ಟ ನೋಡಿ, ಇಲ್ಲೇ ನಮ್ಮ ಕಷ್ಟ ನೋಡಿ. ಫಸ್ಟು ಚಾಮರಾಜನಗರ ಡಿಸ್ಟಿಕ್ ಇಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಎಷ್ಟಿರ್ಬೇಡ. ಅವ್ರು ಕುಡಿಯಕ್ಕೆ ನೀರಿಲ್ಲ, ಬೆಳೆಗೆ ನೀರಿಲ್ಲ, ಇನ್ನು ಏನೇನು ಹೇಳ್ಕೋಬೇಕು ನಿಮ್ಮ ಹತ್ರ? ಇವ್ ಯಾವ ಕಣ್ಣು ಕಾಣಿಸ್ತಾ ಇಲ್ವಾ ನಿಮ್ಗೆ? ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ನಾನು ಹೋಗಿ ಬರ್ತೀನಿ. ಚಾಮರಾಜನಗರ ಡಿಸ್ಟಿಕ್ ಕಾಲಿಟ್ರೆ ಸಾಕು, ನಾನು ಮುಖ್ಯಮಂತ್ರಿ 5 ವರ್ಷ ತನಕ ನೀವು ಇರ್ತೀನಿ ಅಂತ ಹೇಳ್ತೀರಾ. ಹಂಗಂದ ಮೇಲೆ ಚಾಮರಾಜನಗರ ಡಿಸ್ಟಿಕ್ ಅಷ್ಟೇ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಅದನ್ನ ಮೊದಲು ಗಮನದಲ್ಲಿ ಇಟ್ಕೊಂಡು ನಮ್ಮ ರೈತರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸ್ಕೊಡಿ ಅಂತೇಳಿ ಈ ಮೂಲಕ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ.